ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಸ್ವಲ್ಪ ಬಿಸಿಲು ಬಂದಿತ್ತು, ಹಾಗಾಗಿ ಹೊರಗಡೆ ಆರಾಮಾಗಿ ಆಟ ಆಡ್ತಾ ಇದ್ದಲ್ಲೇ ನಮ್ಮ ಹುಡುಗಿ. ಖುಷಿಯಾಗೋಯ್ತು ಅವಳಿಗೆ. ಇಡೀ ದಿನ ಬಿಸಿಲಿತ್ತು, ಮಳೆ ಇರಲಿಲ್ಲ. ಆರಾಮಾಗಿ ಖುಷಿಯಾಗಿ ಆಟ ಆಡಿದ್ಲು. ಅದಾದಮೇಲೆ ಅಮಾವಾಸ್ಯೆ ಇರೋದ್ರಿಂದ ಇವತ್ತೇ ಪೂಜೆ ಮಾಡಿ ಮುಗಿಸ್ದೆ. ಒಂದು ವಾರ ಅಲ್ಲ, 2 ವಾರದಿಂದ ನಾನು ಹೂವು ತರೋಕ್ಕೆ ಮರ್ತೋಗ್ತಾ ಇದ್ದಾರೆ ನಮ್ಮ ಮನೆಯವರು. ಏನಕ್ಕಂತ ಗೊತ್ತಿಲ್ಲ. ಹೇಳಿ ಕಳಿಸ್ತೀನಿ, ಬರಬೇಕಾದ್ರೆ ತಂದೇ ಇರಲ್ಲ. ಅದೇನೋ ಹೂವು ಹಾಕಲಿಲ್ಲ ಅಂದರೆ ಪೂಜೆ ಮಾಡಿದ್ದು ಸಮಾಧಾನನೇ ಅನಿಸಲ್ಲ. ನಮ್ಮ ಮನೆ ಮುಂದೆ ಹೂವುಗಳಿದೆ, ಅದೆಲ್ಲ ಓನರ್ದು. ದೇವರಿಗೆ ನಿನಗೇನು ಬೇಕು ಅಂತ ಬೇಡ್ಕೊ. ಆಮೇಲೆ ಅಷ್ಟೇನಾ? ಆಮೇಲೆ ಕೊಡಪ್ಪ ಪ್ಲೀಸ್ ಅಂತ ಕೇಳು. ಕೊಡ್ತಾರಂತ? ಹಾಂ, ಅಡ್ಬೇಡಿ. ಮುತ್ತ ಕೊಡಿ. ಪೂಜೆ ಎಲ್ಲ ಮಾಡಿ ಮುಗಿಸ್ತಾ ಇದ್ದೀನಿ. ಯಾಕೆಂದರೆ ನಾಳೆ ಊರಿಗೆ ಹೋಗ್ತಾ ಇದ್ದೀನಿ, ಅದಕ್ಕೆ ಪೂಜೆ ಮಾಡ್ತಾ ಇದ್ದೀನಿ. ನನ್ನ ಜೊತೆ ನನ್ನ ಮಗಳೂ ಪೂಜೆ ಮಾಡ್ತಾ ಇದ್ದಾಳೆ. ಆಮೇಲೆ ಏನಾಯ್ತು? ಹಂಗೆ ಹೊಡಿತಾ? ಹಂಗೆ ಬಿದ್ಬಿಟ್ರಾ? ಆಮೇಲೆ ಹಂಗೆ ಬಿದ್ಬಿಟ್ರಾ? ಆಮೇಲೆ ಟಿವಿ ಇಲ್ಲ? ಟಿವಿ ಅಲ್ಲ. ಸೊ ಈಗಿನ್ನೂ ಪೂಜೆ ಮುಗೀತು. ಇವತ್ತು ಸೋಮವಾರ, ಅಮಾವಾಸ್ಯೆ ಆಗಿರೋದ್ರಿಂದ ಇವತ್ತೇ ಪೂಜೆ ಮುಗಿಸ್ದೆ. ನಾಳೆ ಊರಿಗೆ ಹೋಗ್ತಾ ಇದ್ದೀನಿ ಬೆಳಗ್ಗೆ, ಹಾಗಾಗಿ ಬೆಳಗ್ಗೆನೂ ಪೂಜೆ ಮಾಡೋಕ್ಕಾಗಲ್ಲ. ಅದಕ್ಕೇ ಇವತ್ತು ಹೆಂಗಿದ್ರು ಅಮಾವಾಸ್ಯೆ, ಅದಕ್ಕೆ ಮುಗಿಸ್ಬಿಡೋಣ ಅಂತ ಪೂಜೆ ಮುಗಿಸ್ದೆ. ನೋಡಿ ಫ್ರೆಂಡ್ಸ್, ಹೆಂಗೆ ಮಾಡ್ತಾರಂದರೆ ಏನಾದರೂ ಮಾಡ್ತಾ ಇರ್ತಾಳೆ. ಏನಾದರೂ ಎಷ್ಟೇ ಬಚ್ಚಿಟ್ರು ಚೇರ್ ಹಾಕ್ಕೊಂಡು ಮೇಲ್ಗಡೆ ಶೆಲ್ಫ್ ಮೇಲೆ ಎತ್ತಿ ತೊಗೊಳ್ತಾಳೆ ಮೇಡಮ್ ಅವರು. ಅಷ್ಟು ಬ್ರಿಲಿಯಂಟ್ ಫಿಲೋ. ಬಾಯಿ ಅಂದರೆ ಅವಳ ಭಾಷೆಯಲ್ಲಿ ಹಣ್ಣು ಅಂತ. ಈಗಿನ್ನು ಮ್ಯಾಂಗೋ ಹಣ್ಣಿಂದು ಜ್ಯೂಸ್ ಕುಡಿದ್ಲು, ಅದಕ್ಕೇ ಹಂಗೆ ಹೇಳ್ತಾಳೆ. ವಿಷಯ ಏನಂದರೆ, ನಿನ್ನೆ ಇಂಥ ದೊಡ್ಡ ದುರಂತ ನಡೀತು ಅಂದರೆ, ಫುಲ್ ಬೆಳಗ್ಗೆಯಿಂದ ಮಳೆ, ಗುಡುಗು, ಗಾಳಿ ತುಂಬ ಇತ್ತು. ಹಾಗಾಗಿ ನಾವು ಎಲ್ಲೂ ಆಚೆನೂ ಹೋಗಲಿಲ್ಲ. ಆಚೆ ಹೋಗಬೇಕಿತ್ತು, ಆ್ಯಕ್ಚುಲಿ ಹೋಗೋಕ್ಕಾಗಲಿಲ್ಲ. ನೋಡಿದ್ರೆ ಕಾರಿಂದು ಮುಂದೆದು ಗ್ಲಾಸೇ ಒಡೆದೋಗಿದೆ. ಏನಕ್ಕೆ ಅಂದರೆ ಚಿನ್ನು ಸಾಕೋಕ್ಕೆ ಅಂತ ಹೋಗ್ತಾಯಿದ್ದೀನಿ, ಕಸ ಇಡೋಕ್ಕೆ ಅಂತ ಮುಂದೆ ಗೇಟ್ ಹತ್ರ ಹೋಗ್ತಾಯಿದ್ದೀನಿ. ಶಾಕು ಒಂಥರ ಹೆಂಗಾಗೋಯ್ತಂದರೆ ಒಂಥರ ಶಾಕ್ ಆಗಿಬಿಡ್ತು. ಮುಂದೆ ಗ್ಲಾಸ್ ಒಡೆದೋಗಿತ್ತು. ಏನಕ್ಕೆ ಅಂದರೆ ಹಲಸಿನಣ್ಣು ಬಿತ್ತು. ಅಲ್ಲಿ ಮರ ಇದೆ ಹಲಸಿನಣ್ಣಿಂದು, ಅಲ್ಲಿ ಒಂದು ಕಾಯಿ ಬಿದ್ದು, ಹಲಸಿನಣ್ಣಿನ ಕಾಯಿ ಬಿದ್ದು ಹೊಡೆದೋಯ್ತು ನಿನ್ನೆ. ಬ್ಯಾಡ್ ನ್ಯೂಸು. ನೋಡಿ, ಕ್ರೀಮ್ ಹಚ್ಬೇಕಂತ. ಏನು ಮಾಡೋಂಗಿಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೋಬೇಕು. ನಾಳೆ ಆ್ಯಕ್ಚುಲಿ 3 ಜನ ಊರಿಗೆ ಹೋಗೋಣ ಅಂತ ಹೊರಟಿದ್ವಿ ಕಾರಲ್ಲಿ. ಕಾರ್ ಈ ಥರ ಆಯಿತು. ಯಾವಾಗ ರಿಪೇರಿ ಆಗುತ್ತೋ ಗೊತ್ತಿಲ್ಲ. ಆಗೋದಿಲ್ಲ, ಒಳ್ಳೇದಕ್ಕೆ ಅಂದ್ಕೊಂಡು ಸುಮ್ಮನೆ ಆಗಬೇಕಷ್ಟೇ. ಹೋಯ್ತು ಅಂತ ಕೊರಗ್ತಾ ಕೂತ್ರೆ ಏನೂ ಯೂಸ್ ಇಲ್ಲ. ಈಗ ರಿಪೇರಿಗೆ ಅಂತ ಬಿಟ್ಟಿದ್ದಾರೆ. ಅದ್ರದ್ದು ಫೋಟೋ ಹಾಕ್ತೀನಿ ಸಿಕ್ಕಿದ್ರೆ. ನನಗೆ ಗಾಬರಿಲಿ ಫೋಟೋ ವೀಡಿಯೋ ಏನು ಬೇಡ. ಅಯ್ಯೋ ಹೋಯ್ತಲ್ಲಪ್ಪ, ಹೊಸ್ದಾಗಿ ತಗೊಂಡು ಇನ್ನು 3 ತಿಂಗಳು ಆಗಿಲ್ಲ ಅನಿಸುತ್ತೆ, ಆಲ್ರೆಡಿ ಹೋಯ್ತಲ್ಲಪ್ಪ ಅನ್ನೋ ಫೀಲು. ಅದರಲ್ಲೂ ಏನೂ ಮಾಡಿಲ್ಲ, ನಿಂತಿದ್ದ ಜಾಗದಲ್ಲಿ ಹೋಯ್ತಲ್ಲ, ಅದು ತುಂಬ ಫೀಲ್ ಆಯಿತು ನಮಗೆ ಬೇಜಾರಾಯಿತು. ಏನು ಮಾಡೋಂಗಿಲ್ಲ, ಆಗುತ್ತೆ ಒಂದೊಂದು ಸತಿ. ಸೊ ಈಗ ಒಂದೊಳ್ಳೆ ಕಾಫಿ ಎಲ್ಲ ಹಾಲು ಕಾಯಿಸ್ಕೊಂಡು ಮೇಡಮ್ ಅವ್ರಿಗೂ ಕೊಟ್ಟು ನಾವು ಕಾಯಿಸ್ಕೊಂಡು ಕುಡಿಯೋಣ. ಹಾಲು ಬೇಕಪ್ಪ? ಬೇಕಾ?
ಊಟ ಎಲ್ಲ ಆಯಿತು. ಗಂಟೆ ಕರೆಕ್ಟಾಗಿ 11 ಗಂಟೆ ಇವಾಗ. ಇನ್ನೂ ನಮ್ಮ ಮನೆಯವ್ರು ಬಂದಿಲ್ಲ, ಏನೋ ಕೆಲಸ ಇತ್ತಂತೆ, ಅವ್ರು ಇನ್ನೂ ಬಂದಿಲ್ಲ. ನಾಳೆ ಬೆಳಗ್ಗೆ ಊರಿಗೆ ಹೊರಡ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿದ್ದಿದ್ರೆ ಕಾರ್ ಏನೂ ಆಗಿಲ್ಲ ಅಂದಿದ್ರೆ ಐ ಥಿಂಕ್ 3 ಜನ ಒಟ್ಟಿಗೆ ಹೋಗು. ಇವಾಗ ಕಾರು ಈ ಥರ ಆಗಿರೋದ್ರಿಂದ ಅವಿನಾಶ್ ಅವರು ಗುರುವಾರ ಬರ್ತಾರೆ, ನಾವು ಬೆಳಗ್ಗೆ ಹೊರಡಬೇಕು. ಸೊ ಹಾಗಾಗಿ ಬಟ್ಟೆ ಇಟ್ಕೊಳ್ಳೋಣ ಅಂತ, ಪ್ಯಾಕ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಂದೇನು ಬಟ್ಟೆ ಜಾಸ್ತಿ ಇಟ್ಕೊಳ್ಳಲ್ಲ, ಯಾಕೆಂದರೆ ನನ್ನಲ್ಲೇ ಇದೆ. ಅದಕ್ಕೆ ಏನಿದ್ರು ಈಗ ಪಾಪುದಷ್ಟೇ. ಇದನ್ನು ಬೆಳಗ್ಗೆ ಹಾಕೊಂಡು ಹೋಗ್ತಾ ಇದ್ದೀನಿ ನಾನು. ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ ಅಂದರೆ ಎಷ್ಟು ಬಟ್ಟೆ ಇಟ್ಕೊಬೇಕು ಗೊತ್ತಾ. ಪ್ರಾಬ್ಲಮ್ ಏನಂದರೆ ಇವಳ್ದು ಅವಳಿಗಾಗಲ್ಲ, ನೆಕ್ಸ್ಟು ತೊಗೊಂಡೋಗ್ಬಿಡು ಅಂತ ಎಲ್ಲನೂ ಇಲ್ಲಿ ಕೊಟ್ಟು ಕಳಿಸ್ತಾರಾ. ಇಲ್ಲಿಂದ ಮತ್ತೆ ತೊಗೊಂಡೋಗ್ಬೇಕು, ಮತ್ತೆ ತೊಗೊಂಡೋಗ್ಬಿಡ್ಬೇಕು. ಅಲ್ಲಿ ಡ್ರೆಸ್ಸನ್ನೇ ವೇಸ್ಟು, ತೊಗೊಂಡೋಗು ಅಂತ ಹಿಂಸೆ ಕೊಟ್ಟು ಕಳಿಸ್ತಾರೆ. ವೆರಿ ವೆರಿ ಬ್ಯಾಡ್ ಮ್ಯಾನಸ್. ಆದರೂ ಇನ್ನೇನು ಮಾಡೋದು, ಇವಳು ದಪ್ಪನೇ ಆಗಲ್ಲ, ಇನ್ನೆಲ್ಲ ಜನಕ್ಕೆ ಇನ್ನೂ 2 ವರ್ಷ ಹಿಂಗೆ ಇರ್ತಾರಪ್ಪ. ಎಲ್ಲಾನು ತೊಗೊಂಡು ತುಂಬ್ಕೊಂಡು ಹೋಗೋಣ. ಏನು ಗೊತ್ತಾ, ಹೋಗ್ಬೇಕಾದ್ರೆ ಲಗೇಜ್ ಇರಲ್ಲ, ಅದಕ್ಕೆ ಸೀದಾ ಸಾದಾ ತೊಗೊಂಡು ಹೋಗ್ತೀವೆಲ್ಲನೂ. ಆ ಕಡೆಯಿಂದ ಬರಬೇಕಾದ್ರೆ ಎಷ್ಟು ಲಗೇಜ್ ಇರುತ್ತೆ ಅಂದರೆ ಅಷ್ಟು ಲಗೇಜ್ ಇರುತ್ತೆ. ತುಂಬ ಸುಸ್ತಾಗುತ್ತೆ. ಬಟ್ಟೆ ಎಲ್ಲ ಮುಗೀತು ಜೋಡಿಸ್ಕೊಂಡು. ಇಷ್ಟೇ ಬಟ್ಟೆ, ಜಾಸ್ತಿ ಏನು ತಗೊಳ್ಳಲ್ಲ. ಬಟ್ ಹೆಣ್ಮಕ್ಳ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇದೆಯಲ್ಲ, ಅದೇ ತುಂಬ ಜಾಗ ಇರೋದು. ಇಷ್ಟೇ ಬಟ್ಟೆ ತೊಗೊಂಡಿರೋದು. ಬಟ್ ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್, ಸ್ಕಿನ್ ಕೇರ್ ಅಲ್ಲದು, ಸ್ಕಿನ್ ಹಾಳು ಮಾಡೋದು, ಮೇಕಪ್ ನಾನು ಇಟ್ಕೊಂಡಿದ್ದೀನಿ. ಎಲ್ಲ ಇದೆ ಇದರಲ್ಲಿ. ಕ್ಲಿಪ್ ಒಂದು ಹಾಕೋಣ, ಓಕೆನಾ. ಇನ್ನು ಇದರಲ್ಲಿ ಏನಂದರೆ ಪಾಪು ಐಟಮ್ಸು. ಅವಳದು ಹೊಟ್ಟೆ ನೋವು ಏನಾದರೂ ಬಂದರೆ ಇಲ್ಲಿ ಜಾಗನೇ ಇಲ್ಲ ಇಟ್ಕೊಳಕ್ಕೆ, ಅದಕ್ಕೆ ಇದನ್ನು ಇಟ್ಸೋಣ. ಜ್ವರ ಏನಾದರೂ ಬಂದರೆ ಪ್ಯಾರಾಸಿಟಮಲ್, ಆಮೇಲೆ ಓಡೋಮಾಸ್ ಆ್ಯಂಡ್ ಇದು ಟೆಂಪ್ರೇಚರ್ ಚೆಕ್ ಮಾಡೋದು, ಆಮೇಲೆ ಅವಳದು ವಿಕ್ಸ್. ಇದನ್ನ ಜ್ಯುವೆಲರಿ ಬಾಕ್ಸ್ನ ಯಾಕೆ ತೊಗೊಂಡು ಬಂದೆ ಅಂದರೆ ಇದ್ರದ್ದು ವಿಡಿಯೋ ಮಾಡಬೇಕಿತ್ತು ನಾನು, ಬಟ್ ಮಾಡಿಲ್ಲ. ಅದಕ್ಕೆ ಹೇಗಿದ್ರು ಮದುವೆಗೆ ರೆಡಿ ಆಗ್ತೀನಲ್ಲ, ಅಲ್ಲಿ ಮಾಡಾಕ್ತೀನಿ ಅಷ್ಟೇ. ಇದಕ್ಕೆ ಫೇಸ್ ವಾಶ್ ಒಂದು ಆ್ಯಡ್ ಮಾಡಬೇಕು. ಬೆಳಗ್ಗೆ ಹಾಕೊಂಡು ಹೋಗೋ ವಾಚು. ನಿಮಗೆ ವಿಷಯ ಗೊತ್ತಾ, ವಾಚ್ ನಡೆಯೋದೇ ಇಲ್ಲ, ಬರೀ ಶೋಕಿಗೆ ಹಾಕ್ಕೋತೀನಿ, ಶೋಕಿ. ಡನ್ ಡನ್ ಡನ್. ಪಾಪುದು ಚೈನನ್ನು ಸಹ ತೊಗೊತೀನಿ. ಅವಳಿಗೆ ಇರಿಟೇಷನ್ ಇದು, ಬಟ್ ಮನೇಲಿ ದೊಡ್ಡವ್ರು ಹೇಳ್ತಾರಲ್ಲ ಅಂತ ಹಾಕ್ತೀನಿ ಅಷ್ಟೇ. ಆ್ಯಂಡ್ ಅವಳ ಬಳೆನೂ ಅಷ್ಟೇ ತತ್ತಾಗಿ ಎಸಿತಾಳೆ. ಇದು ಅವಳ ಬೆಳ್ಳಿ ಚೈನ್, ಇರೋದೇ ಬೆಳ್ಳಿ ಚೈನ್, ಚಿನ್ನದ ಚೈನ್ ಮಾಡಿಸ್ಲಿಲ್ಲ. ನನ್ನ ಹತ್ರ ಇದೆಯಲ್ಲ ಅಂತ ಹಾಕೊಳ್ಳಿ ಅಂತ. ಚಿನ್ನದ ರೇಟ್ ಏನು ಕಮ್ಮಿ ಆಗಿದೆಯಾ ಮಾಡ್ಸೋಕ್ಕೆ? ಅದಕ್ಕೆ ಬೆಳ್ಳಿ ಇದೆಲ್ಲ ಗಿಫ್ಟ್ ಫ್ರೆಂಡ್ಸ್, ಗಿಫ್ಟ್ ಕೊಟ್ಟಿರೋದು. ಅವಳು ಫಸ್ಟ್ ಬರ್ಡೇಲಿ ಇದೆಲ್ಲ ಗಿಫ್ಟ್ ಬಂದಿರೋದು. ಇದು ಗೆಜ್ಜೆ ನಮ್ಮಮ್ಮ ಕೊಡಿಸಿರೋದು. ಇದು ಬೆಳಗ್ಗೆ ಹಾಕ್ಕೊಂಡು ಹೋಗೋದು ಬಿಟ್ಟೇನೆ ಇಲ್ಲಿ. ದರ್ಸಿಟ್ ಇದು ಬೆಳಗ್ಗೆ ಅವಳು ಟ್ರಾವೆಲಿಂಗಿಗೆ ಹಾಕ್ಕೊಳ್ಳೋದು, ಕಂಫರ್ಟಬಲ್ ಆಗಿರುತ್ತೆ ಅಷ್ಟೇ. ಅಷ್ಟೇ ನೀನು ಪ್ಯಾಕಿಂಗ್ ಮಾಡೋದಿಲ್ಲ. ಬೆಳಗ್ಗೆ ಅವಳಿಗೆ ಹಾಲು,
ಬೆಳಗ್ಗೆ ಹಾಲು, ನೀರು, ಸ್ನ್ಯಾಕ್ಸು ಇದನ್ನೆಲ್ಲ ಇಟ್ಕೊಬೇಕು ಅಷ್ಟೇ. ಇನ್ನು ವಾರ ಎಲ್ಲ ಮಾಡಿದ್ದೀನಿ. ನಾಳೆ ಬೆಳಗ್ಗೆ ಎದ್ದು ಹೋಗ್ತಾ ಇರೋದೆ. ಹೋಗ್ಬೇಕಾದ್ರೆ ತುಂಬ ಖುಷಿಯಿಂದ ಹೋಗ್ತೀವಿ, ಬರ್ಬೇಕಾದ್ರೆ ತುಂಬ ಬೇಜಾರಿಂದ ಬರ್ತೀವಿ. ಬಟ್ ಅದರಲ್ಲೂ ಒಂದು ಖುಷಿಯಿಂದ ಬರ್ತೀನಿ. ಗಂಡ ನೋಡ್ಬೋದು, ನಮ್ಮ ಮನೆಯಲ್ಲಿ ಹೋಗ್ಬೋದು ಅಂತ ಖುಷಿಯಾಗಿ ಬರ್ತೀನಿ. ಹೋಗ್ಬೇಕಾದ್ರೂ ಇಲ್ಲ ಬರಬೇಕಾದ್ರೂ ಏನು ಬೇಜಾರಾಗಲ್ಲ ನನಗೇನು. ಖುಷಿಯಿಂದ ಹೋಗಿ ಖುಷಿಯಿಂದನೇ ಬರ್ತೀನಿ. ಹೋಗೋದು ಮಾತ್ರ ನನ್ನ ಡಿಸಿಷನ್, ನಮ್ಮ ಯಜಮಾನ್ರು ಡಿಸಿಷನ್. ಕಳ್ಸೋದು ಮಾತ್ರ ನನ್ನ ಯಜಮಾನ್ರು ಡಿಸಿಷನ್, ಬರೋದು ಮಾತ್ರ ನನ್ನ ಡಿಸಿಷನ್. ಹೀಗೆ ಓಕೆ. ಪ್ಯಾಕಿಂಗ್ ಎಲ್ಲ ಆಯಿತು. ನೇಣು ಇಟ್ಕೊಬೇಕು, ನೆನಪಿಸ್ಕೊಂಡು ಇಟ್ಕೊತೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ನಾಳಿನ ವಿಡಿಯೋಗೆ ಕಾಯಿರಿ. ಯಾಕೆ ಅಂದರೆ ನಾಳೆ ನಾನು ಊರಲ್ಲಿರ್ತೀನಿ. ಈ ಸತಿನಾದರೂ ನೆಟ್ಟಿಗೆ ವಿಡಿಯೋ ಮಾಡ್ತೀನಿ. ಸತಿ ನನಗೆ ಮಾಡೋಕ್ಕಾಗಲಿಲ್ಲ. ಈ ಸತಿ ಚೆನ್ನಾಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇವತ್ತಿನ ವಿಡಿಯೋ ಇಷ್ಟೇ. ನಾಳೆ ಬಸ್ಸಲ್ಲಿ ಹೋಗೋ ವಿಡಿಯೋನ ಹಾಕ್ತೀನಿ. ಬಾಯ್, ನಾಳೆ ಸಿಗ್ತೀನಿ. ಬಾಯ್ 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 ಬಾಯ್.